ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದೆ. ಒಂದು ಕಡೆ ಕುಡಿಯೋ ನೀರು ಬಿಟ್ಟು ಕೃಷಿಗೆ ನೀರು ಹರಿಸದಂತೆ ವಿಧಾನಮಂಡಲ ಕಲಾಪದಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿದ್ರೆ, ಮತ್ತೊಂದೆಡೆ ತಮಿಳುನಾಡಿಗೆ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಸದನದ ನಿರ್ಣಯವನ್ನ ಗಣನೆಗೆ ತೆಗೆದುಕೊಳ್ಳದಂತಹ ಕೋರ್ಟ್ ನೀರು ಬಿಡುಗಡೆಗೆ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದೆ. ಹೀಗಿರುವಾಗ ಸರ್ಕಾರಕ್ಕೆ ಏಕಾಏಕಿ ನೀರು ಬಿಡಲು ಸಾಧ್ಯವಿಲ್ಲ. ನೀರು ಹರಿಸಿರೋದ್ರಿಂದ ಮತ್ತೊಮ್ಮೆ ಸದನವನ್ನ ಕರೆದು ಅಲ್ಲಿ ಒಪ್ಪಿಗೆ ಪಡೆದರಷ್ಟೇ ನೀರು ಹರಿಸಲು ಅವಕಾಶ ಇದೆ. ಇದನ್ನ ಮೀರಿ ಸರ್ಕಾರ ನೀರು ಹರಿಸಿದ್ರೆ ಹಕ್ಕುಚ್ಯುತಿ ಮಂಡನೆಯಾಗುತ್ತೆ. ನೀರು ಬಿಡದಿದ್ರೆ ನಾಡಿದ್ದು ಕೋರ್ಟ್ ಕೂಡ ನ್ಯಾಯಾಂಗ ನಿಂದನೆ ಅಸ್ತ್ರವನ್ನ ಬಳಸುವಂತಹ ಸಾಧ್ಯತೆ ಇದೆ. ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನೆಲ್ಲ ವಾದ ಪ್ರತಿವಾದಗಳು ನಡೀತು? ಒಂದ್ ರೀತಿಯಾಗಿ ಇವತ್ತು ಹೈಡ್ರಾಮಾನೇ ಕ್ರಿಯೇಟ್ ಆಯ್ತು ಅಂತ ಕಾಣಿಸುತ್ತೆ. ಅರುಣ್, ನಿಜಕ್ಕೂ ಕೂಡ ಒಂದು ಸುಪ್ರೀಂ ಕೋರ್ಟ್ ಈ ಒಂದು ನ್ಯಾಯಾಂಗ ನಿಂದನೆ ಇದರ ವಿಚಾರವಾಗ್ಲಿ ಅಥವಾ ಈ ಒಂದು ವಿಧಾನಸಭೆ ನಿರ್ಣಯ ವಿಚಾರವಾಗ್ಲಿ ಗರಂ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಏನಿದೆ, ಈ ಒಂದು ಎಲ್ಲಾ ವಿಚಾರಗಳನ್ನು ಕೂಡ ಬದಿಗೊತ್ತಿ ಒಂದು ಎರಡೂ ರಾಜ್ಯಗಳ ಒಂದು ವಾದವನ್ನು ಕೂಡ ಆಲಿಸ್ತು. ಅಂದ್ರೆ ಒಂದು ವಿಧಾನಸಭೆ ನಿರ್ಣಯ, ಸರ್ವಾನುಮತದ ನಿರ್ಣಯ ಏನಿದೆ, ಆ ಒಂದು ನಿರ್ಣಯವನ್ನು ಪಕ್ಕಕ್ಕಿಡೋಣ, ಅದನ್ನು ಪಕ್ಕಕ್ಕಿಟ್ಟು ಒಂದು ನೀರು ಬಿಡುವ ವಿಚಾರವಾಗಿ ಕೂಡ ಮಾತನಾಡೋಣ ಅನ್ನೋ ಮಾತುಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು. ಈ ಒಂದು ಸಂದರ್ಭದಲ್ಲಿ ಒಂದು ರಾಜ್ಯದ ವಾದವನ್ನ ಒಂದು ನಾರಿಮನ್ ಅವರು ಈಗಾಗಲೇ ಮಂಡಿಸಿದ್ರು. ಅಂದ್ರೆ ನವೆಂಬರ್ ಅಂತ್ಯದವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನೀರನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಈಗಾಗಲೇ ಪ್ರಶ್ನೆ ಮಾಡಿದ್ರು. ಅಂದ್ರೆ ನವೆಂಬರ್ ನಂತರ ಹೇಗೆ ನೀರು ಬಿಡ್ತೀರಾ ಅನ್ನೋದು ಕೂಡ ಆಗ ಒಂದು ಆಸೆ ಚಟಾಕಿಯನ್ನು ಕೂಡ ಆಡಿಸಿದ್ರು. ದೇವರು ಕೃಪೆ ಮಾಡಿದ್ರೆ ಅಂದ್ರೆ ಆಗ ಮಳೆ ಬರಬಹುದು ಅನ್ನೋ ದೃಷ್ಟಿಯಿಂದ ನಾವು ಹೇಳ್ತಾ ಇದೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗಾಗಿ ನ್ಯಾಯಾಲಯ ಈ ಒಂದು ಕರ್ನಾಟಕವನ್ನು ವಾದಿಸಿದ ಬಳಿಕ ಒಂದು ತಮಿಳುನಾಡು ವಾದವನ್ನು ಕೂಡ ಕೇಳಿದ್ರು. ಆದ್ರೆ ತಮಿಳುನಾಡು ನಮಗೆ ನೀರು ಬಿಡೋದಿರಲಿ, ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು ಸೆಪ್ಟೆಂಬರ್ 20ರ ಆದೇಶ, ಆ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿದೆ. ಹಾಗಾಗಿ ನಿನ್ನೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನೇ ನೀವು ಪ್ರಮುಖವಾಗಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ ವಾದವನ್ನು ಕೂಡ ಮೊದಲಿಂದಲೇ ಹಿಡಿದು ಕಡೆಯವರೆಗೂ ಕೂಡ ವಾದವನ್ನು ಕೂಡ ಮಂಡನೆ ಮಾಡ್ತು. ಹಾಗಾಗಿ ಒಂದು ಕಡೆ ಈ ಒಂದು ವಿಚಾರದಲ್ಲಿ ನ್ಯಾಯಾಧೀಶರು ಕೂಡ ಗರಂ ಆಗಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಕೂಡ ಗೌರವಿಸಬೇಕಾಗುತ್ತೆ. ಹಾಗಾಗಿ ಎಲ್ಲಾ ರಾಜ್ಯಗಳು ಕೂಡ ಪರಸ್ಪರ ಸಹಕಾರ ಸಹಯೋಗದ ಹೋಗಬೇಕಾಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗಾಗಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಕೋರ್ಟ್ನ ಕಟಕಟೆ ಎತ್ತೋದು ಸರಿಯಲ್ಲ, ನಿಮ್ಮ ಕಿತ್ತಾಟವನ್ನು ಕೋರ್ಟ್ನವರೆಗೂ ತೆಗೆದುಕೊಂಡು ಬರೋದು ಬೇಡ. ಹಾಗಾಗಿ ಎರಡೂ ರಾಜ್ಯಗಳು ಕೂತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕಾಗುತ್ತೆ ಅಂತ ಕೂಡ ಕೇಂದ್ರ ಸರ್ಕಾರದ ಒಂದು ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಒಂದು ಅಟಾರಿ ಬಗ್ಗೆ ಯಾವುದೇ ರೀತಿಯ ಒಂದು ಸರ್ವಾನುಮತದ ನಿರ್ಣಯವನ್ನ ಮಾನ್ಯ ಮಾಡದೆ ಅದನ್ನ ಪಕ್ಕಕ್ಕಿಟ್ಟಿರೋದ್ರಿಂದ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಕೂಡ ಹೇಳಲಾಗ್ತದೆ. ಇದೇ ವಿಚಾರವನ್ನ ನಾರಿಮನ್ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಯಾಕೆಂದ್ರೆ ಈಗಾಗಲೇ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗಾಗಿ ಆ ನಿರ್ಣಯವನ್ನ ಬದಿಗೊತ್ತಿ ನಾವು ಸರ್ಕಾರ ಹೇಗೆ ನೀರು ಬಿಡೋಕ್ಕಾಗುತ್ತೆ ಅನ್ನೋದನ್ನು ಕೂಡ, ಆದ್ರೆ ಈ ಎಲ್ಲ ವಾದವನ್ನು ಕೂಡ ಪಕ್ಕಕ್ಕಿಟ್ಟಂತ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಮೊದಲು ಮುಂದಿನ 2 ದಿನಗಳ ಕಾಲ ಒಂದು ನೀರನ್ನ 6,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಕೂಡ ಹೇಳಲಾಗ್ತಿತ್ತು. ಹಾಗಾಗಿ ಗೊಂದಲ ಆಯಿತು, 2 ದಿನ 3 ದಿನ ಅಂತ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಕ್ಲಾರಿಫೈ ಮಾಡಿದೆ. ಅಂದ್ರೆ ಒಟ್ಟಾರೆಯಾಗಿ 3 ದಿನಗಳ ಕಾಲ ಒಂದು 6,000 ಕ್ಯೂಸೆಕ್ ನೀರನ್ನು ಕೂಡ ಬಿಡಬೇಕಾಗುತ್ತೆ ಅಂತ. ಅಂದ್ರೆ ಒಟ್ಟು 18,000 ಕ್ಯೂಸೆಕ್ ನೀರನ್ನು ಕೂಡ ಬಿಡಬೇಕಾಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಆದೇಶದಿಂದ ಇಕ್ಕಟ್ಟಿಗೆ ಸಿಲುಕಿದೆ ಅಂತಾನೆ ಹೇಳ್ಬೋದು. ಅರುಣ್, ರವೀಶ್, ಆದ್ರೆ ಈ ಮಧ್ಯದಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ವಿಷಯವನ್ನ ಯಾಕೆ ಬಂತು ಅಂತ, ಯಾಕೆ ಈ ರೀತಿಯಾಗಿ ತಮಿಳುನಾಡು ಪ್ರಸ್ತಾಪವನ್ನ ಮಾಡ್ತು? 2007ರಲ್ಲಿ ಇದ್ದಂತ ತೀರ್ಪಿನಲ್ಲೂ ಕೂಡ ಇದೇ ಖ್ಯಾತಿಯನ್ನ ತಮಿಳುನಾಡು ಎತ್ತಿತ್ತು. ಈಗ ಯಾಕೆ ಪ್ರಸ್ತಾಪವನ್ನ ಮಾಡ್ತು ಅಂತ? ಒಂದು ರೀತಿಯಲ್ಲಿ ತಮಿಳುನಾಡಿನ ಇವತ್ತಿನ ವಾದ ಒಂದು ರೀತಿಯಲ್ಲಿ ನಿರಾಶಾದಾಯಕವಾಗಿತ್ತು, ಮತ್ತೆ ಅವರು ನಿರಾಶರಾಗಿದ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ಪದೇ ಪದೇ ಒಂದು ಪ್ರವೋಕ್ ಮಾಡುವಂತಹ ವಾದವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿದ್ರು ತಪ್ಪಾಗಲಾರದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತಮಿಳುನಾಡು ಪರ ವಕೀಲ ನಾಫ್ಟೆ ಅವರು ಈಗಾಗಲೇ ಮಾಡಿದ ಪ್ರಕಾರ ಒಂದು ಆದೇಶವನ್ನ ಪಾಲನೆ ಮಾಡದೇ ಇರೋದ್ರ ಬಗ್ಗೆ ಮೊದಲು ವಿಚಾರಣೆ ನಡೆಸಿ ಅಂತ ಹೇಳಿದ್ರು. ಆದ್ರೂ ಕೂಡ ಒಂದು ನಮ್ಮ ಕರ್ನಾಟಕ ವಾದವನ್ನ ಕೇಳಕ್ಕೆ ಆರಂಭ ಮಾಡದಂತ ಸಂದರ್ಭದಲ್ಲಿ ಕರ್ನಾಟಕ ವಾದ ಮಾಡುತ್ತ ಅಂದ್ರೆ ಜಲಾಶಯಗಳಲ್ಲಿ ಇರ್ತಕ್ಕಂಥ ನೀರು ಕುಡಿಯೋ ನೀರಿನ ಬಳಕೆಗೆ ಮಾತ್ರ, ಕುಡಿಯೋ ನೀರಕ್ಕಾಗಿ ನಾವು ಆ ಒಂದು ಜಲಾಶಯಗಳ ನೀರನ್ನ ಬಳಸ್ತಾ ಇದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡೋದಿಲ್ಲ. ಹಾಗಾಗಿ ನಾವು ಸರ್ವಾನುಮತದ ನಿರ್ಣಯ ಏನಿದೆ ಆ ಒಂದು ನಿರ್ಣಯವನ್ನು ನೀವು ನೋಡಬಹುದು ಅನ್ನೋದನ್ನು ಕೂಡ ಗಮನಕ್ಕೆ ತಂತು. ಈ ಒಂದು ಸಂದರ್ಭದಲ್ಲಿ ತಮಿಳುನಾಡು ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಅಂದ್ರೆ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಎಚ್ಚೆತ್ತವಾಗಿ ಬೆಳೆಸ್ತಾ ಇದೆ ಅಂತ ಬೆಂಗಳೂರು ನಗರಕ್ಕೆ ಇರತಕ್ಕಂಥ ಕುಡಿಯೋ ನೀರಿನ ಒಂದು ಸರಬರಾಜು ಏನಿದೆ ಆ ಒಂದು ಸರಬರಾಜಿನ ಬಗ್ಗೆ ಪ್ರಸ್ತಾಪ ಮಾಡಿ ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿತು. ಈ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬಿಸಿಯಾದ ಒಂದು ವಾದವೇ ಮಂಡನೆ ವ್ಯಕ್ತವಾಯಿತು ಅಂತಾನೆ ಹೇಳ್ಬೋದು. ಹಾಗಾಗಿ ನಾರಿಮನ್ ಅವರು ಕೂಡ ಹೇಳಿದ್ರು, ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಮಾತ್ರ ನಮ್ಮ ಬಳಿ ನೀರು ಇರೋದು, ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ತಮಿಳುನಾಡು ಈ ಒಂದು ಪ್ರಸ್ತಾಪವನ್ನು ಮಾಡಿದೆ. ಅರುಣ್, ಬಟ್ ರವೀಶ್, ಈ ಮಧ್ಯಸ್ಥಿಕೆಯನ್ನ ಏನು ಸುಪ್ರೀಂ ಕೋರ್ಟ್ ಹೇಳ್ತು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನ ಮಾಡಿಕೊಂಡು ಬಗೆಹರಿಸಿಕೊಳ್ಳಿ ಅಂತ ಹೇಳಿ, ಆದ್ರೆ ಅದಕ್ಕೂ ಕೂಡ ತಮಿಳುನಾಡು ಯಾಕೆ ಅಪಸ್ವರವನ್ನ ಎತ್ತಿದೆ? ಏನಾಯ್ತು ಅಂತ ಆ ಸಂದರ್ಭದಲ್ಲಿ?
ಅರುಣ್, ನ್ಯಾಯಾಧೀಶರ ಎದುರೇ ಒಂದು ತಮಿಳುನಾಡು ಪರ ವಕೀಲರಾಗಿರ್ತಕ್ಕಂಥ ನಾಫ್ಡೆ ಅವರು ಈಗಾಗಲೇ ಹೇಳಿದ್ರು, ಅಂದ್ರೆ ನಮ್ಮ ಪೇಷನ್ಸ್ ನಮ್ಗೆ ಕಳೆದು ಹೋಗ್ಬಿಟ್ಟಿದೆ, ಹಾಗಾಗಿ ನಾವು ಏನು ಮಾಡೋದಂತ ಪರಿಸ್ಥಿತಿ ಇಲ್ಲ, ಮತ್ತೆ ನಮ್ಗೆ ಆಪ್ಷನ್ ಇಲ್ವಾ ಅಂತ ಕೂಡ ನ್ಯಾಯಾಧೀಶರನ್ನ ಪ್ರಶ್ನೆ ಮಾಡಿದ್ರು. ಹಾಗಾಗಿ ನ್ಯಾಯಾಧೀಶರು ಗರಂ ಆಗಿದ್ದು, ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಪರಸ್ಪರ ಸಹಕಾರ ಇರಬೇಕಾಗುತ್ತೆ, ಹಾಗಾಗಿ ನೀವು ಪ್ರತಿಯೊಂದಕ್ಕೂ ಕಿತ್ತಾಡಿಕೊಂಡು ಕೋರ್ಟ್ ಮೆಟ್ಟಿಲವ್ರದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಒಂದು ರೀತಿಯಲ್ಲಿ ಗರಂ ಆಗಿ ಅವರು ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲಾ ರಾಜ್ಯಗಳು ಕೂಡ, ಅಂದ್ರೆ ಕರ್ನಾಟಕ ತಮಿಳುನಾಡು ಅಂತಲ್ಲ, ಒಕ್ಕೂಟ ವ್ಯವಸ್ಥೆ ಎಲ್ಲಾ ರಾಜ್ಯಗಳು ಕೂಡ ಪರಸ್ಪರ ಸಹಕಾರವನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎರಡು ರಾಜ್ಯಗಳು ಕೂತು ಮಾತುಕತೆ ನಡೆಸಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಮಧ್ಯಪ್ರವೇಶ ಮಾಡಕ್ಕಾಗುತ್ತಾ ಅಂತ ಸಂದರ್ಭದಲ್ಲಿ ಮುಕುಲ್ ರೋಹಟಗಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅಂದ್ರೆ ಎರಡು ರಾಜ್ಯಗಳ ಜೊತೆ ಇನ್ನೆರಡು ದಿನಗಳಲ್ಲಿ ನಾವು ಮಾತುಕತೆಯನ್ನು ನಡೆಸ್ತೇವೆ ಅಂತ ಕೂಡ. ಆದ್ರೆ ತಮಿಳುನಾಡು ಅದಕ್ಕೂ ಕೂಡ ಒಪ್ಪಲಿಲ್ಲ. ಅಂದ್ರೆ ನ್ಯಾಯಾಧೀಶರೆದುರು ಅಂದ್ರೆ ನಾವು ಮೊದಲು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿದೆ, ಅದನ್ನ ಮೊದಲು ವಿಚಾರಣೆ ಮಾಡಿ ಅಂತ ಮೊಂಡುವಾದವನ್ನು ಕೂಡ ಮಾಡ್ತು. ಈ ಒಂದು ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರವನ್ನು, ತಮಿಳುನಾಡು ರಾಜ್ಯ ಸರ್ಕಾರವನ್ನು ಕೇಳಿ ಮಾತುಕತೆ ಬಗ್ಗೆ ನಾವು ಆ ನಂತರ ಮಾತುಕತೆಯನ್ನು ನಡೆಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಒಂದು ತಮಿಳುನಾಡು ಪರ ವಕೀಲರು ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಅರುಣ್, ಆದ್ರೆ ರವೀಶ್, ಇದಕ್ಕಿಂತಲೂ ಮುಂಚಿತವಾಗಿ ವಾದ ಪ್ರತಿವಾದಗಳು ಅತಿರೇಕಕ್ಕೆ ಕೂಡ ಹೋಗಿತ್ತು. ನ್ಯಾಯಾಧೀಶರು ಮತ್ತೆ ನಾರಿಮನ್ ಅವರ ವಾದ ತುಂಬಾ ಖಡಕ್ ಆಗಿತ್ತು. ಆ ಸಂದರ್ಭದಲ್ಲಿ ನೀರನ್ನ ಬಿಡು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾರಿಮನ್ ಅವರ ವಾದ ಹೇಗಿತ್ತು, ಮತ್ತೆ ನ್ಯಾಯಾಧೀಶರದ ಪ್ರತಿಕ್ರಿಯೆ ಹೇಗಿತ್ತು? ಯಾಕಂದ್ರೆ ನೀವು ಖುದ್ದಾಗಿ ಅದನ್ನ ನೋಡಿದ್ರಿ, ಹೇಗಿತ್ತು ಅಂತ ನಮಗೆ ವಿವರಿಸಬಹುದಾ ಅಂತ? ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಇವತ್ತಿನ ವಾದ ಪ್ರತಿವಾದ ಸಾಕಷ್ಟು ಒಂದು ಬಿಸಿಯಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾರಿಮನ್ ಅವರು ನವೆಂಬರ್ ಒಂದು ಅಂತ್ಯದವರೆಗೂ ಕೂಡ ನೀರನ್ನ ಬಿಡೋದಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪ್ರಸ್ತಾಪವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ನ್ಯಾಯಾಧೀಶರು ಕೂಡ ನಾರಿಮನ್ ಅವರಿಂದ ಪ್ರಶ್ನೆ ಮಾಡಿದ್ರು, ಅಂದ್ರೆ ನವೆಂಬರ್ ನಂತರ ನೀವು ಹೇಗೆ ನೀರನ್ನ ಬಿಡ್ತೀರಾ ಅನ್ನೋದು ಕೂಡ. ಆ ಒಂದು ಸಂದರ್ಭದಲ್ಲಿ ಒಂದು ನಾರಿಮನ್ ಅವರು ಹಾಸ್ಯ ಚಟಾಕಿಯನ್ನು ಕೂಡ ಆರಿಸಿದ್ರು. ಅಂದ್ರೆ ದೇವರು ಕೃಪೆ ತೋರಿದ್ರೆ ನಾವು ಬಿಡ್ತೇವೆ ಅಂತ, ಅಂದ್ರೆ ಆ ಬಳಿಕ ಮಳೆ ಬರುತ್ತೆ ಅಂತ ಸಂದರ್ಭದಲ್ಲಿ. ಈ ಒಂದು ಸಂದರ್ಭದಲ್ಲಿ ತಮಿಳುನಾಡಿನ ಒಂದು ನ್ಯಾಯಾಧೀಶರು ಕೂಡ ಈ ಒಂದು ಸಂದರ್ಭದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಾವೇನು ಒಂಟೆ ಇಲ್ಲ, ಅಲ್ಲಿ ತನಕ ಕಾಯೋದಿಕ್ಕೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗಾಗಿ ಒಂದು ಕರ್ನಾಟಕ ಸರ್ಕಾರ ಏನು ಆದೇಶವನ್ನ ಪಾಲನೆ ಮಾಡಿಲ್ಲ, ಆ ಒಂದು ಆದೇಶದ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಈಗಾಗಲೇ ನಾವು ಆದೇಶ ನೀಡಿರ್ತಕ್ಕಂಥ ಆದೇಶವನ್ನೇ ಅವರು ಈಗಾಗಲೇ ಪಾಲನೆ ಮಾಡದೆ ಈಗ ಒಂದು ವಿಧಾನಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವು ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಳೋದು ಅನ್ನೋದು ಕೂಡ ತಿರುಗೇಟನ್ನು ಕೂಡ ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬಿಸಿಯಾದ ಒಂದು ವಾದವೂ ಕೂಡ ವ್ಯಕ್ತ ಆಯಿತು ಅಂತಾನೆ ಹೇಳ್ಬೋದು. ಅರುಣ್, ಓಕೆ ರವೀಶ್, ನೀವು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಳ್ತೀನಿ. ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮತ್ತೆ ಸರ್ವಪಕ್ಷ ಸಭೆಯನ್ನ ಕರೆಯೋಕೆ ಸರ್ಕಾರ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ಮತ್ತೆ ಸರ್ವಪಕ್ಷ ಸಭೆ ಕರೆಯೋಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಈಗಾಗಲೇ ಹಲವು ಮಾಹಿತಿಯನ್ನ ಕೂಡ ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಕಾನೂನು ಸಚಿವ ಜಯಚಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಕೂಡ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ತೀರ್ಪಿನ ಬಗ್ಗೆ ಮತ್ತೊಮ್ಮೆ ಸರ್ವಪಕ್ಷ ಸಭೆಯನ್ನ ಕರೆದು ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ವಾಪಸ್ ಆದ ಕೂಡಲೇ ಹಿರಿಯ ಅಧಿಕಾರಿಗಳು ಹಾಗೂ ಕಾನೂನು ತಜ್ಞರ ಜೊತೆ ಸಭೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಬೀದರ್ನಲ್ಲಿದ್ದಾರೆ. ಬೀದರ್ನಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಗುಲ್ಬರ್ಗ ಅಂದ್ರೆ ಕಲಬುರಗಿಗೆ ತೆರಳಿ ಅಲ್ಲಿಂದ ವಾಪಸ್ ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ನಾಳೆ ಏನಾದ್ರೂ ಸರ್ವಪಕ್ಷ ಸಭೆಯನ್ನ ಕರೀತಾರಾ ಅಥವಾ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಸಭೆಯನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಗಿರೀಶ್ ಕವಚೂರು ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಯಾವಾಗ ಸರ್ವಪಕ್ಷ ಸಭೆ ನಡೆಯುತ್ತೆ? ಅಧಿಕಾರಿಗಳು ಮತ್ತೆ ಕಾನೂನು ತಜ್ಞರ ಜೊತೆಗೆ ಸಭೆ ಯಾವಾಗ? ಅರುಣ್, ನಾಳೆ ಸರ್ವಪಕ್ಷಗಳ ಸಭೆಯನ್ನ ಕರೀಲಿಕ್ಕೆ ಸಿದ್ದರಾಮಯ್ಯ ಅವರು ಆಲೋಚನೆ ನಡೆಸಿರುವಂತದ್ದು. ಈಗಾಗಲೇ ಕಾನೂನು ಸಚಿವ ಜಯಚಂದ್ರ ಅವರು ಮತ್ತೆ ಎಂಬಿ ಪಾಟೀಲ್ ಅವ್ರ ಜೊತೆ ಸಿದ್ದರಾಮಯ್ಯ ಅವರು ಮಾತುಕತೆ ಮಾಡಿ ಏನೇನು ಜಡ್ಜ್ಮೆಂಟ್ ಬಂದಿದೆ ಅದರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಈಗ ನೀರು ಬಿಡಿ ಅಂತ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಆದ್ರೆ 3 ದಿನಗಳವರೆಗೆ 6,000 ಕ್ಯೂಸೆಕ್ ನೀರನ್ನ ಬಿಡುವಂತದ್ದು, ಇದು ಹೇಗೆ ಬಿಡೋದು ಅನ್ನೋಂತ ಒಂದು ಆಲೋಚನೆ ಸಿದ್ದರಾಮಯ್ಯ ಇರುವಂತದ್ದು. ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ, ಇರುವಂತ 27 TMC ನೀರನ್ನ ನಾವು ಕುಡಿಯೋ ನೀರಿಗೆ ಮಾತ್ರ ಬಳಸಬೇಕು, ಇನ್ಯಾವುದೇ ಉದ್ದೇಶಕ್ಕೆ ಅದನ್ನ ಬಳಸಬಾರ್ದು ಅನ್ನೋಂಥ ನಿರ್ಣಯವನ್ನ ವಿಧಾನಸಭೆಯಲ್ಲಿ ತೆಗೆದುಕೊಂಡಿರುವಂತದ್ದು. ವಿಧಾನಸಭೆಯ ನಿರ್ಣಯ ಈಗ
ನಾವು ಅದನ್ನ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ, ವಿಧಾನಸಭೆಗೆ ಗೌರವ ಕೊಟ್ಟ ಹಾಗೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಸರ್ವಾನುಮತದಿಂದ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಸರ್ವ ಪಕ್ಷದವರ ಒಂದು ಸಭೆಯನ್ನ ಕರೆದು ಅಲ್ಲಿ ಅಂತಿಮವಾದಂತ ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ. ಒಂದ್ ವೇಳೆ ನೀರು ಬಿಟ್ರೆ, ಸರ್ವಪಕ್ಷ ಸಭೆ ಕರೀದೇನೆ ನೀರು ಬಿಟ್ರೆ ಬಿಜೆಪಿ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಬಹುದು. ಬಿಜೆಪಿ ಈ ಹಿಂದೆ ಸರ್ವಪಕ್ಷ ಸಭೆಗೆ ಗೈರಾಗಿತ್ತು, ನಾವು ಅವತ್ತು ಮಾಡಿದ್ದೇ ಸರಿ, ನಾವ್ ಹೇಳಿದ್ದನ್ನ ಸರ್ಕಾರ ಕೇಳೋದಿಲ್ಲ ಅನ್ನುವಂತ ಒಂದು ವಾದವನ್ನ ಬಿಜೆಪಿ ಮಂಡಿಸಬಹುದು. ಹೀಗಾಗಿ ರಾಜಕೀಯವಾಗಿ ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದು ಅಲ್ಲಿ ಎಲ್ಲ ಮುಖಂಡರ ನಾಯಕರ ನಿಲುವನ್ನ ತೆಗೆದುಕೊಂಡ ನಂತರವೇ ಸಿದ್ದರಾಮಯ್ಯ ಅವರು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿದ್ದಾರೆ. ಅರುಣ್, ಗಿರೀಶ್, ಮತ್ತೇನಾದ್ರೂ ಅಧಿವೇಶನ ಕರಿಬೇಕಾಗತ್ತಾ ಈ ನಿರ್ಣಯವನ್ನ ತೆಗೆದುಕೊಳ್ಳೋಕೆ, ಅಥವಾ ಸರ್ವಪಕ್ಷ ಸಭೆಯನ್ನ ಕರೆದು ಅದರಲ್ಲಿ ನಿರ್ಣಯ ತೆಗೆದುಕೊಂಡ್ಬಿಟ್ರೆ ಸಾಕಾಗತ್ತಾ? ಹೇಗಿರುತ್ತೆ ಪ್ರೊಸೀಜರು? ಅರುಣ್, ಮತ್ತೆ ಅಧಿವೇಶನ ಕರೆಯುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಅಧಿವೇಶನವನ್ನ ಕರೆದು ಏನು ಈಗಾಗಲೇ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಇರುವಂತ 27 TMC ನೀರನ್ನ ನಾವು ಕುಡಿಯೋ ನೀರನ್ನ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಅನ್ನುವಂಥದ್ದು. ಈಗ ಸರ್ವಪಕ್ಷ ಸಭೆಯನ್ನ ಕರೆಯುವಂಥದ್ದು ಪ್ರಮುಖವಾಗಿ ರಾಜಕೀಯವಾಗಿ ಇದು ಮತ್ತೆ ಒಡಕು ಆಗ್ಬಾರ್ದು ರಾಜ್ಯದಲ್ಲಿ ಪಕ್ಷಗಳ ನಡುವೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಬೇರೆ ಪಕ್ಷಗಳ ನಾಯಕರ ಜೊತೆ ಮಾತನಾಡದೇ ನೀರು ಬಿಟ್ರೆ, ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಿದ್ರೆ ಆಗ ಬಿಜೆಪಿ ಮತ್ತೆ JDS ಸರ್ಕಾರದ ಮೇಲೆ ಬಟ್ಟು ಮಾಡಿ ತೋರಿಸುತ್ತೆ. ನಾವು ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ಏನು ಬೆಲೆ ಬಂತು? ಈ ಹಿಂದೆ ಸರ್ವಪಕ್ಷ ಸಭೆಯಲ್ಲಿ ದೇವೇಗೌಡರು ಸಹ ಭಾಗವಹಿಸಿ ಅವರು ನೀರು ಬಿಡಬೇಡಿ ಅಂತ ಹೇಳಿದ್ದಕ್ಕೆ ಏನು ಬೆಲೆ ಬಂತು? ಇದೆಲ್ಲವನ್ನು ಕೂಡ ಪ್ರತಿಪಕ್ಷಗಳ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಆ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿರುವಂತದ್ದು. ಅಲ್ಲಿ ಪಕ್ಷದ ಮುಖಂಡರ ನಿಲುವನ್ನ ಅವ್ರು ತೆಗೆದುಕೊಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಬೇಕು ಬೇಡವೋ ಅನ್ನುವಂಥದ್ದು. ಆದ್ರೆ ಈಗಾಗಲೇ ವಿಧಾನಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿರೋದ್ರಿಂದ ವಿಧಾನಸಭೆಯ ನಿರ್ಣಯದ ವಿರುದ್ಧವಾಗಿ ಹೋಗೋದು ರಾಜ್ಯ ಸರ್ಕಾರ ಕಷ್ಟ ಅನ್ಸುತ್ತೆ. ಇದನ್ನ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವಂತ ಸಾಧ್ಯತೆ ಹೆಚ್ಚು. ಅರುಣ್, ಓಕೆ ಗಿರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ಕಡೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ, ಮಗದೊಂದು ಕಡೆ ಮಂಡ್ಯ, ಮೈಸೂರಿನಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ಆರಂಭ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.